ಎಷ್ಟು ಹಾಕ್ಬೇಕು? ಅಯ್ಯ ಅಪ್ಪಿ ದೊಡ್ಡ ದೊಡ್ಡ ಪೆಂಡಿ ಹಾಕ್ಮಾಡು ಅಣ್ಣ. ಇಲ್ಲಿ ನೋಡಿ ನಿಂದ ಇದನ್ನ ಹಾಕಿನವ ಹಾಕಂಗಿಲ್ಲ. ಅಡ್ಜಸ್ಟ್ ಮಾಡ್ಕೊಳ್ಳಿ. ರೆಡಿ. ಇದಕ್ಕೆ ಹಾಲು ಹಾಕ್ಬೇಕಲ್ಲ ಇನ್ನು. ಇದಕ್ಕೆ ಬಾಯಿ ಒಂದು ಮುಚ್ಚಬೇಕೀಗ. ಬಾಯಿ ಒಂದು ಮುಚ್ಚಿ ಅಲ್ಲಾಕಿ ಇಟ್ಬಿಟ್ಟು ಮುಗಿದೊಟ್ಟು ಒಂದು ಸ್ವಲ್ಪ ತುಪ್ಪ ಹಾಕ್ತಾನೆ ಅದು ಮ್ಯಾಲೆ. ಪಲಾವ್ ನಾನು ಹಾಕ ಕೂಡೆ ಮಾಡಿದ್ವಿ. ಗೋಧಿ ಹುಗ್ಗಿ ಮಾತ್ರ ಪೂರ್ತಿ ನಾನು ಮಾಡೀನಿ. ಪಲ್ಯ ಒಂದು ಅಕ್ಕ ಮಾಡ್ಯಾಳು. ಗೋಧಿ ಹುಗ್ಗಿ ಹೆಂಗಾಗೈತೆ ಅಂತೇಳಿ ಟೇಸ್ಟ್ ಮಾಡಿ ಹೇಳ್ಬೇಕು. ಗೋಧಿ ಹುಗ್ಗಿ ಹೆಂಗಾಗೈತೆ ಅಂತ ಹೇಳ್ರಿ. ಗೋಧಿ ರಿವ್ಯೂ ಕೊಡ್ತಾನಂತ. ಅಷ್ಟು ಕೊಟ್ಟಾರ ನಂಗೆ ಆಲ್ರೆಡಿ. ಈಗ ಇಲ್ಲ ಅಡ್ಡಿ ಎಲ್ಲ ಮಸ್ತ್ ಆಗೈತೆ ಅಂತ ಅನ್ನತ್ತಾರೆ. ಬಟ್ ನನಗೆ ಓನ್ಲಿ ಫಾರ್ ಮೀ ಸ್ವಲ್ಪ ಬೆಲ್ಲಾಗಿದ್ದು ಜಾಸ್ತಿ ಆಯ್ತೇನೋ ಅಂದ್ರೆ ನಮಗೆ ಲೆಕ್ಕ ತಪ್ಪಿ ಬಿಡ್ತಲ್ಲ ಅಲ್ಲೇ. ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ಯುವರ್ ವಿಶ್ವ ಫ್ರಮ್ ಧಾರವಾಡ ಲಾಕ್ಸ್. ಸೊ ಬರ್ರಿ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ ಅಂತ. ಇವತ್ತು ನೋಡ್ರಿಪ್ಪ ಲಾಸ್ಟ್ನೇ ದಿನ ಇವತ್ತೆ. ಸೊ 6 ದಿನ ಆಯ್ತು, 6 ದಿನ ಆಯ್ತು. ನಾನು ಮಂಗಳವಾರ ದಿನ ಬಂದಿದ್ದು. ಸೋಮವಾರ ದಿನ ಜಾತ್ರೆ ಮಾಡ್ಕೊಂಡು ಮಂಗಳವಾರ ದಿನ ಬಂದಿದ್ದು ನಾ ಇಲ್ಲೇ. ಸೊ ಇವತ್ತು ಮತ್ತೆ ಸೋಮವಾರ ಬಂದೈತಿ. ಸೊ ಇಲ್ಲೊಬ್ಬಕ್ಕೆ ಅಜ್ಜಿ ಒಂದು ಕುಂತಾಳೆ. ಲಾಗ್ ಮಾಡ್ಬೇಕು ನಮ್ಮ ಮನಸ್ಸು ಇದ್ದಿದ್ದಿಲ್ಲ. ಆ ಅಜ್ಜಿಗಿಂತ ಬಲ್ಲ ನಮ್ಮ ಅತ್ತಿ ಮಾಡಕತ್ತಾಳೆ. ಸೊ ನಮ್ಮ ಅತ್ತಿನೂ ಐ ಥಿಂಕ್ ಬೇಸರದ ಏನೋ ನಮ್ಮ ಅತ್ತಿ ಬಂದಾಳೆ. ಈ ಅಮ್ಮನ ಜೋಡಿ ಈಕಿ ಕೂಡಿ ಕುಸ್ತಿ ಹಿಡ್ದಾಳ. ನಾವು ಚಟ್ನಿ ಹಾಕೊಂತ ನಿಂತಿದ್ದೆ ಆ್ಯಕ್ಚುಲಿ ಚಟ್ನಿ. ಸೊ ಇವತ್ತಿನ ದಿನ ಓಕೆ ಪಾಪ ಹೋಲ್ಬಿಡ. ಸೊ ಇವತ್ತಿನ ದಿನ ಹೆಂಗಿರ್ತೈತಿ ಅಂತ ಹೇಳಿ ನೋಡ್ಕೊಂತ ಹೋಗೋಣಂತ. ಸೊ ಚಟ್ನಿ ಹಾಕಿದ ಮ್ಯಾಗ ಸಿಗ್ತಾನಂತೆ. ಇವತ್ತು ಲಾಸ್ಟೇ ದಿನ. ಅಯ್ಯೋ ಅಯ್ಯೋ ಆ ಕೈ ಹೂ ನೋಡಲಿಕ್ಕಿದೆ. ನಿನಗೆ ಹೇಳ್ತಾರೆ ಕಲ್ತ ಹೋಗಿದ್ದಾಗ ಗ್ಯಾರಂಟಿ ಸುಮ್ ಕುದ್ರತ್ತಿ ಪಾಪ. ಫ್ರೆಂಡ್ಸ್ ಏನು ಮಾಡಕ್ಕಿಟ್ಟತ್ವ ಅಂದ್ರೆ ಇಲ್ಲಿ ಗೋಧಿ ಮಾಡಕ್ಕಿಟ್ಟತ್ರಿ. ಬ್ಯಾಳಿ ಏನದು ಗೋಧಿ ಕುದಿಯಾಕಿಟ್ಟತಿ ಇಲ್ಲಿ. ಆಗ ಇದಕ್ಕೆ ಅದೇ ಅದಕ್ಕೆ ಹಾಂ ಇದಕ್ಕೆ ನೀರು ಹಾಕಿಟ್ಟತಿ. ಇಲ್ಲೇ ಅನ್ನ ಮಾಡಿಟ್ಟತಿ. ಬಾಕಲ ತೊಗೊಂಡ್ಯಾರು. ಪುಳಿಯೋಗರೆ ಹತ್ತಿದ್ದೀನಿ ಹಚ್ಚೋದು ಮುಗ್ದಿಲ್ಲ. ಸಂಕೇತ ಅಲ್ಲಿ ಸಂಕೇತ ಅದಕ್ಕೊಂದು ಸ್ವಲ್ಪ ಹಿಂಗೆ ಚಟ್ನಿ ಹಾಕಿಸ್ಕೊ ಬಾ ಬಾಯ್. ಸೊ ಪುಳಿಯೋಗರೆ ಮಾಡಿ ಪಕ್ಕ ಮಾಡ್ಯಾಳ ಪುಳಿಯೋಗರೆ. ನಾನು ಚಟ್ನಿ ಮಾಡಿದೆ ಕುಂತ್ಕೊಂಡು. ಅಷ್ಟ್ರಿಗೆ ಆಗ್ಬೇಕಲ್ರಿ 100 ಮಂದಿಗೆ ಒಟ್ಟಿಗೆ ಚಟ್ನಿ ಮಾಡಿದ್ದೆ. ನೀವು ತಗೋಬೇಕಾ? ಇವತ್ತು ಲಾಸ್ಟ್ ಡೇ. ಸೊ ಎಲ್ಲ ಹುಡುಗರು ಕೆಲಸದಾಗ ಬಿಸಿ ಆಗ್ಯಾರು. ನಾವು ಮೊದ್ಲಿಗೆ ನಾಷ್ಟ ಮಾಡೋಣಂತ. ನಾಷ್ಟ ಮಾಡೇ ಬಿಡೋಣಂತ. ಪುಳಿಯೋಗರೆ ಆ್ಯಂಡ್ ಚಟ್ನಿ. ಎಷ್ಟು ಚಟ್ನಿ ಆಗೋದು ಅಂತ ಹೇಳ. ಮತ್ತು ನೀನು ಅಂದಲ್ಲ ಅಷ್ಟು ನೀರು ಅಂತ ಅಂದಲ್ಲ. ಆಗಲ್ಲ ಮತ್ತೆ ಅಷ್ಟು ನೀರು ಮತ್ತೆ ಚಟ್ನಿ ಇಲ್ಲ ಕೊಬ್ಬರಿ ಆಗೈತಿ ಅಪ್ಪಿ. ಹಾಂ ಇರುವ 4 ಕಾಯಿ ಅದಾವ. ಸೊ ನಾಷ್ಟ ಮಾಡೋಣ ಅಂತ ಪಟ ನಾಷ್ಟ ಮಾಡಿ ಚಟ್ನಿ ಹಾಕತ್ತಿಲ್ಲ ಅಕ್ಕ. ಅಷ್ಟ್ರಿಗೆ ಅದ ತಿಂಗಳಾದ್ರಿ ನಾನು ಅಮ್ಮನ ಜೊತೆ ಹಿಂಗೆ ಅಡುಗೆ ಮಾಡಕ್ಕೆ ಒಂದು ಕೆಲ್ಸಕ್ಕೆ ಹೊಂಟೆ. ಸೊ 6 ತಿಂಗಳದಾಗಪ್ಪ ಅಂದ್ರೆ ಸ್ವಂತ ಈ ರೀತಿ ಅಡುಗೆ ಮಾಡಕ್ಕೆ ಕಲ್ತಯ್ಯೋ ಕ್ಯಾಮ್ರಾ ಆ್ಯಂಗಲ್ ಸರಿ ಬರ್ಲಿಕ್ಕಂತ 6 ತಿಂಗಳದಾಗ ಅಂದ್ರೆ ನೋಡ್ರಿ ಇದು ಗೋಧಿ ಹುಗ್ಗಿ ಮಾಡಕ್ಕಂತಾನೆ. ಆಗಲೇ ಶಿಸ್ತು ಗೋಧಿ ಹುಗ್ಗಿ ಮಾಡಕತ್ತಾನೆ. ಇವತ್ತು 100 ಮಂದಿಗೆ ಹಿಂಗೆ ಹಾಕತ್ತಂತೇಳಿ ನಾನು ತೋರಿಸ್ತಾನಂತ. ಗೋಧಿ ಕುದಿಯಕ್ಕೆ ಹಾಕಿ ಒಂದು 2 ತಾಸು ಆಯ್ತು. ಆಗೈತಿ. ಇದಕ್ಕೀಗ ಬೆಲ್ಲ ಹಾಕಿಬಿಟ್ರೆ ಮುಗಿದೋತ್ ನೋಡ್ರಿ. ಇದಕ್ಕೆ 2 kg ಗೋಧಿ. ಇಲ್ಲಿ ಬಾಯಿ ಬಿಟ್ಟು ಸಾಕೋ ಹಿಂಗೆ ನೋಡೋಣ ಹೇಗಾಡ. ಈಗ 2 kg ಇದೆ ಗೋಧಿ ಹುಗ್ಗಿ. ಸೊ ಗೋಧಿಗೆ ಎಷ್ಟು ಹಾಕ್ಬೇಕು? ಅಯ್ಯ ಅಪ್ಪಿ ದೊಡ್ಡ ದೊಡ್ಡ ಪೆಂಡಿ ಹಾಕ್ಮಾಡು ಅಣ್ಣ. ಇಲ್ಲಿ ನೋಡಿ ನಿಂದ ಇದನ್ನ ಹಾಕಿನವ 2 kg ಹಿಂಗ ಮಾಡು ಅಡ್ಡ ಮಾಡು. ಎಷ್ಟು 2 kg ಗೋಧಿಗೆ 4 kg ಬೆಲ್ಲ ಹಾಕ್ಬೇಕು. 4 kg ಮೇಲೆ ಸ್ವಲ್ಪ ಹಾಕ್ಬೇಕು. ತೋರಿಸ್ಬೇಕು ಗೋಧಿ ಹುಗ್ಗಿ. ನಾನು ತೋರಿಸಿದ ಹಾಕತ್ತೆ ಎಷ್ಟು ಪಟ ಇವ್ರ ನೋಡ್ರಿ ಗೋಧಿ ಹುಗ್ಗಿ ಮಾಡಿದಾರೆ ಅಣ್ಣಾರ. ಇವ್ರ ಅಡಿಗೆ ಮಾತ್ರ ಪದ್ಧಶೀರ್ ಮಾಡ್ತಾರ್ರಿ. ಅಡಿಗೆ ಬಗ್ಗೆ ಏನು ಹೆಸರು ಇಡೋಂಗಿಲ್ರಿ. ನೋಡ್ರಿ ಗೋಧಿ ಹುಗ್ಗಿ ಹೆಂಗ ಇದ ಅಂತೈತ್ರಿ. ಬೆಲ್ಲ ಹಾಕಂತಾರ ನೋಡ್ರಿ. 4 kg ಮೇಲೆ ಬೆಲ್ಲ ಹಾಕಂತಾರಿ. ಮಂಜು ಅಣ್ಣ ಅವಲಕ್ಕಿ ಕಲಿಸ್ಬೇಕು ನಾ ಅದಕ್ಕೆ. ನೀನು ಹೋಳಿಗೆ ಮಾಡಿತ್ತು ಇರಂತೆ ಹೋಳಿಗೆ ಮಣಿ ಇಸ್ಕೊಂಡೋಗಿತ್ತು. ಸೊ ಹೋಳಿಗೆ ಮಣಿ ಕೊಡಾಕ ಬಂದಾನೆ. ಅಕ್ಕಾರ
ಹೋಳ್ಗೆ ಕೊಟ್ಟು ಹೊಂಟತ್ತು ನೋಡ್ರಿ ಹೋಳ್ಗೆ ಮತ್ತು ಹೋಳ್ಗೆ ಮನೆ ಕೊಟ್ಟು ಹೊಂಟತ್ತು. ಈಗ ಅಲ್ಲಿ ಕೆಳಗೆ ಹೋಗ್ಬಿಡ್ತಾನೆ ನಾನು ಸ್ವಲ್ಪ ಸಿಕ್ತ ಮುಂದೆ ಸಿಗ್ತಾನಂತ ಮಗಲ್ ಬರ್ರಿ. ಫಂಕ್ಷನ್ ಎಲ್ಲ ಇಲ್ಲೇ ಹಾಕಿದ್ದು ರೀ. ಇಲ್ಲಿ ಯಾಕೆ ಬಂದನಪ್ಪ ಅಂದ್ರೆ ಈಗ ಗೋಧಿ ಹುಗ್ಗಿ ಮಾಡಾಕಿಟ್ಟು ಬಂದನಿ. ಎಲ್ಲ ಸುತ್ತಲ ಪರಿಸರ ಹೆಂಗೈತಿ ಅಂತೇಳಿ ತೋರಿಸೋದ್ರ ಅಂತ ಇಲ್ಲಿ ಮಠ ಬಂದನಿ. ಸೊ ನಾ ಎಷ್ಟಡೆ ಏನು ರಂಗೋಲಿ ಹಾಕಿದ್ನಲ್ಲ ಇಲ್ಲೇ ರೀ. ಆ್ಯಂಡ್ ಇಲ್ಲಿ ರಾತ್ರಿ ಇದು ಇತ್ತಿಲ್ಲ ಮೌನ ಭೋಜನ ಅಂತಂಥೇಳಿ ನಾ ಏನು ರಂಗೋಲಿ ಹಾಕಿದ್ನಲ್ಲ ಎಸ್ಟರ್ಡೇ ಈವ್ನಿಂಗ್ ಇದು ನನ್ನ ರಂಗೋಲಿ ಏನಾತ್ಪ ಅಂತಂದ್ರೆ ಇದು ನಮ್ಮ JSS ಕಾಲೇಜಿನ KHK ಅಂತಂಥೇಳಿ ಒಂದು ಡಿಪ್ಲೊಮಾ ಕಾಲೇಜ್ ಐತಿ. KH ಕಬೂರ್ ಅಂತಂಥೇಳಿ ಆ ಕಾಲೇಜದ್ದು ಇವ NCC NSS ಕ್ಯಾಂಪ್ ಅಂತ ಇರ್ತಾವಲ್ಲ. ಸೊ NSS ಕ್ಯಾಂಪದ್ದು ಇಲ್ಲಿ ಕ್ಯಾಂಪ್ ಹಾಕಿ ಅಂತ ಏನಂತಾರೆ ಅದಕ್ಕೆ ಹಳ್ಳಿಗಳಿಗೆ ಭೇಟಿ ನೀಡಿ ಸ್ವಚ್ಛ ಮಾಡೋದೆಲ್ಲ ಮಾಡ್ತಾರಲ್ಲ. ಸೊ ಇಲ್ಲಿ ಹಿಂಗೆ ಕ್ಯಾಂಪಿನ ಹುಡುಗರು ಇವ್ರಿಗೆ ಅಡುಗೆ ಮಾಡಕ್ಕಂತೇಳಿ 6 ದಿನದ ಹಿಂದೆ ಬಂದಿದ್ದೆ ನಾನು. ಅಂದ್ರೆ ಮಂಗಳವಾರ ಬಂದಿದ್ದೆ. ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಐತಾರ, ಸೋಮವಾರ. ಇವತ್ತು ಸೋಮವಾರ. ಸೊ ಇವತ್ತು ಗೋಧಿ ಹುಗ್ಗಿ ಪಲಾವ್ ಅಷ್ಟೇ ಐತಿ. ಸೊ 6 ದಿನ ಯಾವಾಗ ನನ್ನ ರೂಮಿಗೆ ಹೋಗೇನೋ ಅಂತಂತ ಅನ್ನೋ ಆಗ್ಬಿಡುತ್ತೆ. ಯಾಕಪ್ಪ ಅಂದ್ರೆ Feb 3rd to 13th ಕುಂಭಮೇಳ ಕಾಶಿ ಅಯೋಧ್ಯ ಅಂತ ಆಯ್ತು. 15th to 17th ಜಾತ್ರೆ ಆಯ್ತು. ಈಗ 18th ಇಂದ ಈಗ 24ರ ಮಟ್ಟ ಅಲ್ಲ 24ರ ಮಟ್ಟ ಇಲ್ಲಿ ಬಂದೀನಿ ಕ್ಯಾಂಪಿಗೆ ಅಡುಗೆ ಮಾಡೋಕೆ. ಎಷ್ಟು ಬ್ಯಾಸರ ಆಗಿತ್ತಪ್ಪ ಅಂದ್ರೆ ಯಾವಾಗ ರೂಮಿಗೆ ಹೋಗ್ಯಾನಪ್ಪ ಅನ್ನೋಂಗೆ ಆಗ್ಬಿಟ್ಟೈತಿ. ಯಾವಾಗ ನಮ್ಮ ಹೊಸಲಿಗೆ ಹೋಗ್ಯಾನಪ್ಪ ಅಂತಂತ ಅನ್ನೋಂಗೆ ಆಗಿಬಿಟ್ಟೈತಿ. ಎಲ್ಲ ಆಡ್ರಿದ ಅಜ್ಜಿ ಹಾಡಾಡತ್ತ. ಸೊ ಇದೆಲ್ಲ ಪರಿಸರ ಹೆಂಗೈತಿ ಭಾಳ ಅಂದ್ರೆ ಭಾಳ ಚಂದ ಐತಿ. ಆ್ಯಕ್ಚುಲಿ ನೋಡ್ಬೋದು ನೀವು ಇದಷ್ಟು ಪೂರ್ತಿ ಕಾಡ್ದಂಗೆ ಐತಿ. ಇದೆಲ್ಲಿ ಬರುತ್ತಪ್ಪ ಅಂತಂದ್ರೆ ಹಿಂಗೆ ಹೋದ್ರೆ ಮುಗುದ, ಹಿಂಗೆ ಹೋದ್ರೆ ಧಾರವಾಡ. ನಮ್ಮ ಅಂಟಿಯಾರೊಬ್ರು ಹಿಂಗೆ ಐತಿ ಮುಂದೆ ಮುಗುದ, ಮಂಡ್ಯಾಡ, ರಾಮಾಪುರ, ವೀರಾಪುರ, ಕಲ್ಲಾಪುರ, ಟೇಗೂರು ಹಿಂಗೆ ಮುಂದೆ ಹೋಗ್ಬೇಕು. ನಮ್ಮ ಅಂಟಿಯಾರೂರು ರಾಮಾಪುರ. ಸೊ ಎಷ್ಟು ಖುಷಿ ಇತ್ತಪ್ಪ ಅಂತಂದ್ರೆ ಭಾಳಷ್ಟು ಖುಷಿ ಐತಿ. ಇಲ್ಲಿ ಬಂದಿದ್ದು 6 ದಿನದ ಅನುಭವ ಏನೈತಲ್ಲ ಇಟ್ಸ್ ಟೋಟಲಿ ಡಿಫ್ರೆಂಟ್. ಯಾಕಂದ್ರೆ ಫಸ್ಟ್ ಟೈಮ್ ನಾ ಹಿಂಗೆ 6 ದಿನ ಒಂದು ಕಡೆ ಹಿಂಗೆ ಅಡುಗೆ ಮಾಡಕ್ಕೆ ಬಂದಿದ್ದು. ಯಾವಾಗ ರೂಮಿಗೆ ಹೋಗ್ಯಾನಪ್ಪ ಅನ್ನೋ ಹೋಗೈತಿ. ಬಟ್ ಇವತ್ತು ಲಾಸ್ಟ್ ಡೇ ಅಂತ ಹೇಳಿ ಒಂದು ಸ್ವಲ್ಪ ಮನ್ಸಿಗೆ ಬೇಸರ ಆಗತ್ತೈತಿ. ಯಾಕಂದ್ರೆ ಇಲ್ಲಿ ಒಳ್ಳೆ ತಮ್ಮಗಳು ಸಿಕ್ಕರು, ಜೂನಿಯರ್ಸ್ಗಳು ಸಿಕ್ಕರು, ಎಷ್ಟು ಚಂದ ಮಾತಾಡಿಸ್ತಾರೆ ನಾನು ಅಂತಂಥೇಳಿ ಭಾಳ ಖುಷಿ ಅನ್ನಿಸ್ತು. ಮತ್ತು ನಾವು ಅಡುಗೆ ಮಾಡಿದ್ರೆ ಭಾಳ ಚಂದ ಅಪ್ರಿಷಿಯೇಟ್ ಮಾಡ್ತಾರೆ. ಸರಿಯಾಗಿಲ್ಲಪ್ಪ ಅಂತಂದ್ರೆ ಸರಿಯಾಗಿಲ್ಲ ಅಂತಂತ ಅಂತಾರೆ. ಸೊ ನಂಗೆ ಈ ಪ್ಲೇಸ್ನಾಗ ನನಗೆ ಭಾಳ ಖುಷಿ ಅನಿಸಿದ್ದೇನಪ್ಪ ಅಂದ್ರೆ ಇಂಥ ಪ್ಲೇಸ್ನಾಗ ನಾ ಏನು ಅಡುಗೆ ಮಾಡಿನಲ್ಲ ಅದು ನಂಗೆ ಭಾಳ ಇಷ್ಟ ಆಯ್ತು. ನೀವು ಪ್ಲೇಸ್ ನೋಡ್ಬೋದಿಲ್ಲ ಎಷ್ಟು ಚಂದ ಇತ್ತಪ್ಪ ಅಂದ್ರೆ ಪೂರ್ತಿ ಕಾಡಿನ ಅನುಭವ. ಇಲ್ಲೆಲ್ಲ ಬಾತ್ರೂಮ್ ಅದಾವ, ಬಾತ್ರೂಮ್ ಮತ್ತು ಸ್ನಾನದ ರೂಮ್ ಅದಾವ. ಇದು ಮುಗುದ್ ರೋಡಿಗೆ ರೀ ಸ್ಕೌಟ್ಸ್ ಆ್ಯಂಡ್ ಗೈಡ್ಸದ್ದು ಒಂದು ಸಪ್ರೇಟ್ ಒಂದು ಏನೋ ಇವರು ಹಿಂಗೊಂದೇನೋ ಇದು ಮಾಡ್ಕೊಂಡಾರ. ನಾನು ನಿಮಗೆ ಸ್ಟಾರ್ಟಿಂಗ್ ಫಸ್ಟ್ನೇ ದಿನ ಬಂದಾಗ ನಾ ಅದ್ರ ಬಗ್ಗೆ ನಾನು ಶೇರ್ ಮಾಡ್ಕೊಂಡಿದ್ದೆ. ಸೊ ಅದೆಲ್ಲ ರಾತ್ರಿ ಫೈರ್ ಕ್ಯಾಂಪ್ ಅಂತ ಮಾಡಿದ್ರು. ಆ್ಯಂಡ್ ಇದೇನು ಕಾಣುತ್ತಲ್ಲ ಇದು ಯೆಲ್ಲೋ ಕಲರ್ ಹೌಸ್, ಇದು ನಮ್ಮದು ಅಡುಗೆ ಮನೆ ಏನು ನಾವು ಅಡುಗೆ ಮಾಡಿದ್ದೀವಲ್ಲ ಇಲ್ಲೇ. ಇಟ್ ಫೀಲ್ ಟೋಟಲಿ ಡಿಫ್ರೆಂಟ್ ಟು ಮೀ. ಒಂದೊಂದು ದಿನ ಅಷ್ಟೇ ಹೊಕ್ಕಿದ್ದೆ ಅಮ್ಮ ನೋಡಿ ಹಿಂಗೆ ಅಡುಗೆ ಮಾಡೋದು. ಆದ್ರೆ ಇವತ್ತು 6 ದಿನಗಟ್ಟಲೆ ಇಲ್ಲೇನು ಬಂದಿದ್ದೇನೈತಲ್ಲ ಭಾಳ ಅಂದ್ರೆ ಭಾಳ ಖುಷಿ ಅನ್ನಿಸ್ತು. ಸೊ ಇವತ್ತು ಲಾಸ್ಟ್ನೇ ದಿನ ಸಿಗ್ತಾನಂತ ನಿಮಗೆ ಮುಂದೆ. ಓಪಿ ಸೆಟ್ ಆನ್ ಆಗಿರಿ. ಸೊ ನಾಷ್ಟ ಮಾಡತ್ತಾರೆ. 10 ದಿನ ಹೆಚ್ಚೋದ ಮುಗ್ದಿಲ್ಲ. ಸೊ ಗೋಧಿ ಹುಗ್ಗಿ ನೋಡ್ಬೋದು ನೀವು ಈ ರೀತಿ ಆಗೈತಿ. ಇನ್ನೊಂದು ಸ್ವಲ್ಪ ಕುದಿಬೇಕಿತ್ತು. ಯಾಕಂದ್ರೆ ನಾವೆಲ್ಲ ಹೆಂಗೆ ಮಾಡ್ತಿದ್ವಿ ಮೊದಲೇಕ ರಾತ್ರಿನ ಸ್ವಲ್ಪ 1 ತಾಸು ಕುದಿಸಿ ಇಟ್ಬಿಡ್ತಿದ್ವಿ. ರಾತ್ರಿನ ಅದು ಉಬ್ಬಿಬಿಡ್ತಿತ್ತು. ಉಬ್ಬಿತ್ತಪ್ಪ ಅಂದ್ರೆ ಬೆಳಿಗ್ಗೆ ಇನ್ನೊಂದು ಅರ್ಧ ತಾಸು ಕುದಿಸಿ ಬೆಲ್ಲ ಹಾಕಿಬಿಡ್ತಿದ್ದೀವಿ. ಅಂದ್ರೆ ಅಮ್ಮ ಮಾಡೋದು ಹಿಂಗೆ ಮಾಡ್ತಿಲ್ಲ. ಬಟ್ ಇವತ್ತೇನೈತಿಲ್ಲ ರಾತ್ರಿ ನಮ್ಗೆ ಮಾಡೋಕ್ಕಾಗಲಿಲ್ಲ, ರಾತ್ರಿ ಕೂತ್ಕೊಳ್ಳೋಕ್ಕಾಗಲಿಲ್ಲ. ಅದಕ್ಕೆ ಈಗ ಎದ್ದನ 8 ಗಂಟೆಗೆ ಇಟ್ಟಿದ್ದೆ ಕುದಿಯಾಕ. ಈಗ 10:40 ಆಯ್ತು. 11 ಗಂಟೆ ಮಟ್ಟ ಅಂದ್ರೆ ಗೋಧಿ ರೆಡಿ ಆಯ್ತು. ಇನ್ನೊಂದು ಸ್ವಲ್ಪ ಕುದಿಬೇಕಿತ್ತಿದೆ ನೋಡಿ. ಒಂದು ಬಾಯ ಮುಚ್ಚಿಟ್ಟಿಪ್ಪ ಅಂದ್ರೆ ಅದು ಬಹುಶಃ ಉಬ್ಬಬೋದೇನೋ, ಅಂದ್ರೆ ಕಾಳು ಉಬ್ಬಿ ಬರ್ಬೋದು. ಗೋಧಿ ಹುಗ್ಗಿದೆ ಇಟ್ಟು ಬಿಡೋಣಂತೆ. ಬರ್ತೀವಿ ಈಗ ಇಲ್ಲೇ ನೀರು ಕಾಯಿ ಕಟ್ಟೈತಿ. ನೆಕ್ಸ್ಟ್ ಏನಕ್ಕೆ ಪಲಾವ್ ಮಾಡ್ಬೇಕಲ್ಲ, ಪಲಾವ್ ಇಲ್ಲೇ 14 ಕಾಲ್ಪೋ ಒಂದು ಪಲಾವ್ ಮಾಡೋಕ್ಕಿಟ್ಟೈತಿ. ಇನ್ನೂ ಅಕ್ಕಿ ಹಾಕಿಲ್ಲ, ಜಸ್ಟ್ ಹೆಸರಿಗೆ ಇಟ್ಟೀವಿ. ಹೆಸರು ಅಂದರೆ ಈಗ ಹೆಸರು ಬರ್ಬೇಕಂತಂತೇಳಿ ಹೆಸರು ಮಾಡೋಕ್ಕಂತಂದು ಇಟ್ಟೈತಿಗ ಎಲ್ಲ ಸಾಮಾನ್ಯಕ್ಕೆ ಇದಕ್ಕೆ ಏನೇನು ಹಾಕ್ಯಪ್ಪ ಅಂತಲ್ಲ ಹೇಳಕ್ಕೆ ಆಗೋದಿಲ್ಲ. ಯಾಕಂದರೆ ಟೋಸ್ಟರ್ ಚಲೋಕ್ಕಿಂತ ಪಲಾವ್ ಹೆಂಗೆ ಮಾಡಿದ್ದೇವೆ ಅಂತಂತೇಳಿ. ಬಟ್ ಐ ಕಾಂಟ್ ಟು ಡು ವ್ಲಾಗ್. ಸೊ ಏನಪ್ಪ ಅಂದ್ರೆ ಈಗ ಏನಿಲ್ಲ, ಬಡ ಪಲಾವ್ ಮಾಡಿ ತಿಂದು ಮನೆ ಕಡೆ ಹೋಗ್ಬಿಡುದು ನೋಡ್ರಿ. A few minutes later. ಪಲಾವ್ ಕೂಡ ರೆಡಿ ಆಯ್ತು.
ಸೊ ಇದ್ರ ಮೇಲೆ ಮುಚ್ಚಿಟ್ಬಿಟ್ಟಿಪ್ಪ ಅಂದ್ರೆ ಮುಗಿದು ಹೋತು ನೋಡ್ರಿಪ್ಪ. ಬಾಯಿ ಒಂದು ಮುಚ್ಚಿಬಿಟ್ಟಿದೆ, ಬಾಯಿ ಒಂದು ಮುಚ್ಚಿ ಅಲ್ಲಾಕಿ ಇಟ್ಬಿಟ್ರೆ ಮುಗಿದು ಹೊತ್ತು ಒಂದು ಸ್ವಲ್ಪ ತುಪ್ಪ ಹಾಕ್ತಾನೆ ಅದು ಮ್ಯಾಲೆ. ತುಪ್ಪ ಹಾಕಿಪ್ಪ ಅಂದ್ರೆ ಗಾರ್ನಿಶಿಂಗ್ ಮಸ್ತ್ ವಾಸನೆ ಬರ್ತೈತಿ. ವಾಸನೆ ಫುಲ್ ಸ್ಮೆಲ್ ಅಂದರೆ ಇತ್ತ ಗುಡ್ ಸ್ಮೆಲ್. ತುಪ್ಪ ಇನ್ನೂ ಗೋಧಿಗೆ ಹಾಕ್ಬೇಕು. A few moments later. ಅಕ್ಷಿ ಗೋಡಂಬಿನ ತುಪ್ಪದಾಗ ಕರೆದು ಹಾಕಿಬಿಟ್ಟು ಗೋಧಿ ರೆಡಿ ಆಯ್ತು. ಈಗ ಕರೆದು ಪಟ ಪಟ ಏನು ಮಾಡೋಣಪ್ಪ ಅಂತಂದ್ರೆ ಇದನ್ನು ತೆಗೆದು ಹಾಕ ಇನ್ನೂ ಆಗ್ಬೇಕಾ ಹಾಗೆ ನೋಡಿಲ್ಲ ಕೆಂಪಲ್ಲೇ ಒಂದು ಸ್ವಲ್ಪ ಕರಿಬೇಕಂತ ದ್ರಾಕ್ಷಿ ಗೋಡಂಬಿಗೆ ಇದನ್ನೊಂದು ಇನ್ನೊಂದು ತರಕ ಅದಕ್ಕೆ ಕಸ್ಕಸಿ ಅಂದ್ಬಿಟ್ಟು ನೀರು ಹಾಕ್ಬೇಕು ಫ್ರೈ ಮಾಡಿ. ಸೊ ನೋಡಿರಿ ಕೆಂಪಾದವಲ್ಲ, ಇವನ್ ಬಡ ಬಡ ಗೋಧಿ ಹೋಗಿ ಹಾಕಿಬಿಡಮಂತೆ. ಇದ್ರ ಮ್ಯಾಲ ಮತ್ತೆ ಮುಚ್ಚಿದ್ರು ನೋಡಕ್ಕಿದ ಹತ್ತಿ ಇದನ್ನ. ನಾನಾ ಲಾಗ್ ಮಾಡೋದು, ನಾನಾ ವಿಡಿಯೋ ಮಾಡೋದು, ನಾನಾ ಮಾಡೋದಪ್ಪ ಅಂದ್ರೆ ತೋರ್ಸಾಕ ಒಂದು ಸ್ವಲ್ಪ ಗಾಬ್ ಆಗಂಗಿಲ್ಲ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಚಮಚ ಐತಲ್ಲ ಕೈಲತ್ತೆ ಫ್ರೆಂಡ್ಸ್. ಇವೇನು ಅದಾವಲ್ರಿ ಕಸಗಸಿ, ಇವನು ಭಾಳ ಇದು ಮಾಡಂಗಿಲ್ಲ. ಯವ್ವ ಹಚ್ಚಿ ಬಿಡ್ತಾವ್ರಿ. ಹಾಕಿಬಿಡ್ಲೇನ ಭಾಳ ಕಾವಣ ಹಾಲು ಕಾಸ್ಬೇಕೀಗ. ಓ ಅತ್ತಿ ಹೇಳುವ ನಾನು ತಿರುಗಾಡಿ ಬಿಟ್ರೆ ಲೇಡ್ ಪ್ಯಾಂಟ್ ಗೀ ರೆಡಿ. ಇದಕ್ಕೆ ಹಾಲು ಹಾಕ್ಬೇಕಲ್ಲ, ಇದಕ್ಕೆ ಹಾಲು ಕವಾ ಹಾಕಿದ್ರೆ ಇನ್ನೂ ಮಸ್ತ್ ಆಕೈತೆ. ಅವರು ಕವಾ ತಂದು ಕೊಟ್ಟಿಲ್ಲ, ಬರೀ ಹಾಲು ಅಟ್ಟು ಹಾಕೊಂಡಂತ. ಈಗ ಹಾಲು ಹಾಕಿದ್ಮೇಲೆ ಬರುತ್ತೆ ಇದ್ರ ಕಲರ್, ರಿಯಲ್ ಕಲರ್. ಬಂದ ಹಾಕೊಡೋಣ. ಅಕ್ಕ ಹಾಂ ರಾತ್ರಿ ಬಜ್ಜಿ ರೂಪಾಯಿ. ಅಯ್ಯೋ ಈಗ ಹಿಂಗ ನೋಡ್ರಲ್ಲ ಆಗತ್ತೆ. ಉಪ್ಪು ಕಡಿಮೆ ಆಗತ್ತೆ. ಯಾಕೆ ಉಪ್ಪು ಕಡಿಮೆ ಆಗತ್ತೆ? ಅವಾಗ ಸಾಕು. ಈಗ ನೋಡ್ರಿಪ್ಪ ಎಲ್ಲ ಅಡುಗೆನೂ ಆಯ್ತು. ಸೊ ಈಗ ಇದೇನೈತಿಲ್ಲ ಹಾಲು 4 ಪ್ಯಾಕೆಟ್ ಹಾಲು ಗೋಧಿ ಹುಗ್ಗಿಗೆ ಇದಿಷ್ಟು ಪಲಾವ. ಇಲ್ಲೇ ಶಾಂಡ್ಗಿ ಬಜ್ಜಿ ಮಾಡಿಟ್ಟೈತಿ. ಈ ಬಜ್ಜಿ ಏನು ಅಷ್ಟಿಗೆಲ್ಲ ಓನ್ಲಿ ಫಾರ್ ದಿ ಗೆಸ್ಟ್ ಮತ್ತೊಳ್ಳೆ ಟೀಚರ್ಗಳಿಗೆ. ಇದು ಗೋಧಿ ಹುಗ್ಗಿ, ಇದು ಕಾಳಿನ ಪಲ್ಯ ಪೂಜೆ ಮಾಡಿ ನೋಡ್ಬೋದು ನೀವು. ಓಮ್ಗಿ ಮೇಲೆ ಬರೋದು ಹೀಗೇನಪ್ಪ ಅಂತಂದ್ರೆ ಇಲ್ಲಿ ಬರ್ತಾನೆ ಓಮ್ ತೊಡೆ ತೋರಿಸ್ತಾನಂತ. ಇಲ್ಲಿ ಓಮ್ಗಿ ಮೇಲೆ ಬರೋದ ಪೂಜೆ ಮಾಡೈತಿ ನೋಡ್ಬೋದು ನೀವು. ಸೊ ಈಗೆಲ್ಲ ಅಡುಗೆ ಮನೆ ಆಕಾರ ನೋಡಿದ್ರೆ ತಿಪ್ಪಿ ಗುಂಡೆ ಆಗೈತಿ. ಇದನ್ನೆಲ್ಲ ಸ್ವಚ್ಛ ಮಾಡ್ಕೋಬೇಕು ಆಕ. ಹಾಂ ಇದನ್ನೆಲ್ಲ ಸ್ವಚ್ಛ ಮಾಡ್ಕೋಬೇಕು. ಸ್ವಚ್ಛ ಮಾಡಿಕೊಂಡು ಜಳಕ ಮಾಡಿ ಇನ್ನು ಮನೆ ಕಡೆ ಹೋಗ್ಬಿಡೋದು. ಸೊ ಇವತ್ತಿಗೆ 6 ದಿನ ಮುಗಿತು. 6 ದಿನ ಅಂದರೆ 7 ದಿನ ಆಯ್ತು. 6 ದಿನ ಆದ ಮುಗಾಗುತ್ತೆ. ಸೊ ಸಿಗ್ತಾನಂತ ನಿಮ್ಮ ಕಳ್ಳಿ ಸ್ಟಾರ್ಟ್ ಆಗಿರ್ರಿ. A few moments later. ಹಾಂ ಬರ್ತಾನಂತ ಫ್ರೆಂಡ್ಸ. ಈಗ ಅತ್ತಿ ಹೊಂಡ್ಲ ರೀ, ಯಾಕಂದ್ರೆ ಇನ್ನೇನು ಕೆಲಸ ಇಲ್ಲ ಇವತ್ತು ಲಾಸ್ಟ್ ಡೇ ಅಂತ ಏನು ಹೇಳಿದ್ನಲ್ಲ. ನಮ್ಮ ಅತ್ತಿಗೆ ಆಳೆ ಇಲ್ದಿದ್ದ ಕಾರಣಕ್ಕಾಗಿ ನಮ್ಮ ಅತ್ತಿ ಇನ್ನೊಂದು ನಾನು ಕರೆಸ್ಕೊಂಡಿದ್ದೆ. ಸೊ ನಮ್ಮ ಅತ್ತಿ ಕೂಡ ನನ್ನ ಜೋಡಿ 3 ದಿನ ಕೆಲಸ, 3 ದಿನ ಆಯ್ತು, 4 ದಿನ ಆಯ್ತು ಬಂದು 4 ದಿನ ಆಯ್ತು. 4 ದಿನ ಕೆಲಸ ಮಾಡಿ ಈಗ ಅಕ್ಕಿನೂ ಮನೆಗೆ ಹೊಂಟ್ಲ. ನಾನು ಆಮೇಲೆ ಹೋಗ್ಯಾನಂತೆ, ಈಗೇನು ಹೋಗಂಗಿಲ್ಲ, ಆಮೇಲೆ ಹೋಗ್ಯಾನಂತೆ. ಸೊ ಅತ್ತಿನ ಕಳಿಸಿ ಬರೋಣ ಅಂತ ಬರ್ರಿ. ಹುಲ್ಕೊಪ್ಪದ ಬಸ್ ಅಲ್ಲ, ಧಾರವಾಡ. ಇಲ್ಲಿಂದ ಹುಲ್ಕೊಪ್ಪ. ಏನೋ ಹೊಕ್ಕಿನ ಮನೆಗಿನ ಹೋಗಿ ಬರ್ತೇನ್ರಿ. ಹೆಂಗಿತ್ರಿ ಹಾರೆ ಕೆಲ್ಸ ಸಕ್ಕತ್ತಿತ್ರಿ, ರೊಕ್ಕನು ಸಕ್ಕತ್ತಿತ್ರಿ. ಸೊ ಬಾಯ್. ಸ್ಟಾಪ್ ಅಕ್ಕ ಬಸ್ ಇಲ್ಲೈತಲ್ರಿ. ಇದೆ ನೋಡ್ರಿಪ್ಪ, ಅದ ಭಾರತ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅಂತ ಹೇಳಿ ಇಲ್ಲೇ ನಾ ಕೆಲ್ಸಕ್ಕೆ ಬಂದಿದ್ದು. ಅತಿ ಸ್ಮಶಾನಗಟ್ಟಿ ಇಲ್ಲೇ ಐತಿ ಮುಸುಲ್ರದು ನೋಡಿಲ್ಲಿ. ಹಾಂ ಈಗ ನೋಡಿದೆ ನಾನು ಸ್ಮಶಾನಗಟ್ಟಿ ಅಲ್ಲೇ ಐತೆ ಅನ್ನಿ. ಇಲ್ಲೇ ಐತಿ ಅಂದ್ರೆ ನಾನು ರೂಮ್ ಹತ್ತೇ ಐತೆ ಸ್ಮಶಾನಗಟ್ಟಿಗೆ.
ಮತ್ತೆ ನನ್ನ ಕನಸು ಅದಕ್ಕೆ ಬಿದ್ಕ ಅಂತ ಹಂಗೆ ಮಣ್ಣಿ ನಿಜ. ಫ್ರೆಂಡ್ಸ್ ಏನೈತಲ್ರಿಪ್ಪ, ಎಲ್ಲ ಹೊರೇನೂ ಆಯ್ತು, ಎಲ್ಲ ಆಯ್ತು. ನಮ್ಮ ಮತ್ತೆ ಕಳ್ಸಾಕಂತ ಬಂದನಿ, ಬಸ್ಸಿನೂ ಬಂದಿಲ್ಲ, ನಾ ಕಾಣಕತ್ತೆ ನನಗೆ ಗೊತ್ತಿಲ್ಲ. ಸೊ ಮಣ್ಣು ಏನು ಕಳಿಸ್ಬಿಟ್ಟಿತ್ತಪ್ಪ ಅಂತಂದ್ರೆ ತಡ್ರಿ ಮತ್ತು ಕ್ಯಾಮ್ರಾ ಹೆಂಗೆ ಅದು ನೋಡ್ತಾನಂತ. ಕನಸು ಏನಪ್ಪ ಅಂತಂದ್ರೆ ಇದು ಅದ್ರಿ ಫಸ್ಟ್ನೇ ಜನ ಬಂದಾಗದ ಕೈ ಇಟ್ಟು ಮಕ್ಕೊಂಡನಿ, ಅದು ಕನಸಿನಾಗ ಕೈ ಹಿಡಿದು ಯಾರೋ ಜಗದಂಗೆ ಆಗತ್ಬಿಟ್ಟಿತ್ತೆ. ನಿಜಾನ ಸುಳ್ಳಾಕತ್ತಿಲ್ಲ, ಜಗದ ಹಾಕತ್ತಿತ್ತು. ನಾ ಏನು ಮಾಡಿದ್ದೆ, ಕೈ ಗಂಟೆ ಹಿಡ್ಕೊಂಡ್ಬಿಟ್ಟೆ ಅದು ಕೈ ಕೊಸರಾಕತ್ತೆ. ನಾನು ಅಮ್ಮ ಈ ಕಡೆ ಬಾಜು ಅಮ್ಮ ಮಕ್ಕೊಂಡಿದ್ಲು, ಅಮ್ಮ ಅಂತ ನಂಗೆ ಬಾಯ ಹೊಳ್ಳಿಲ್ಲ, ಹಂಗೆ ಅದು ಕನಸ್ಬಿದ್ದಿತ್ತು ಆ್ಯಕ್ಚುಲಿ ನನಗೆ. ಸೊ ಇವತ್ತು ನೋಡಿದ್ರೆ ಮಸನಗಟ್ಟಿ ಇದ್ದು ಏನಾತ ಅನ್ವಾರ ಅಣ್ಣ ತಡ್ತೆ ಅಣ್ಣ ತಡಿ ಹೋ ಪಟ್ನ ಓಡು ತಗೋದನ್ನ ಪಟ್ನ ಬಾ ಇದನ್ನು ತಗೋ ಓಡು ಪಟ್ನ ಓಡು. ಅತ್ತಿ ಹೋಬಾ ಅತ್ತಿ, ಹಾಂ ಹೋಬಾ. ಸೊ ನಮ್ಮ ಅತ್ತಿನೂ ಹೋದ್ಲ, ಇನ್ನೇನೈತ್ಲ ನೆಕ್ಸ್ಟ್ ಊಟ ಹಾಕ್ಬೇಕು. ಅವ್ರೆಲ್ಲ ಊಟ ಹಾಕಿ ನಾವು ಹೋಗ್ಬೇಕು ಮನೆ ಕಡೆ. ಸಿಗ್ತೇನಂತ ಬರ್ರಿ. ಏನು ಬಿದ್ದಲ್ಲ ಏನು ಕಡಗಪ್ಪ ಈಗ ನೋಡ್ರಿಪ್ಪ, ಜಳಕ ಮಾಡಿ ಬಂದು ರೆಡಿ ಆಯ್ತು. ಈಗ ಏನಿಲ್ಲ, ಅವ್ರು ಊಟ ಬರೋದೇನು ಲೇಟ್ ಆಯ್ತು, ಏನೋ ಹೋಗೋದು ಗೊತ್ತಿಲ್ಲ. ಬಟ್ ಮುಂದಿನ ಅಪ್ಡೇಟ್ಸ್ ಮುಂದೆ ಕೊಡ್ತಾನಂತ. ಸೊ ಈಗಂತೂ ಜಳಕ ಮಾಡಿ ರೆಡಿಯಾಗಿ ಬಂದಾತ. ಇವತ್ತಿನ ದಿನ ಮಾತ್ರ ಹಿಂಗೈತೆ ನೋಡ್ರಿಪ್ಪ. ಇಲ್ಲಿ ಮಂದಿಲ್ಲ, ಮಕ್ಕಳೆಲ್ಲ ಬಣ ಅನ್ಕೊಂತ ಇವರ ಹುಡುಗರು ಜೋಡಿ ಇರ್ಬೇಕು. ನಾವು ಹೇಳಿದ್ರು ನೇಚರ್ ಒಂದು ಚಲೋ ಐತೆ ಅಷ್ಟೇ ಕರೆ. ಆದ್ರೆ ನನಗೆ ಫಸ್ಟ್ ಟೈಮ್ ಅಲ್ಲ ಹಿಂಗೆ 6 ದಿನಗಟ್ಟಲೆ ಬಂದಿದ್ದಿದ್ದು. ಫುಲ್ ಸಖತ್ ಜಗ್ಗಿ ಬೋರಾದ ನನಗೆ. ಯಾವಾಗೇನೋ ಒಳ್ಳೆ ಅಂತಂತ ಹಣ್ಣು ಆಗ್ಬಿಟ್ಟು ರೂಮಿಗೆ ಓದಿದ್ರೆ ರಗಡ್ ಐತಿ. ಫ್ರೆಂಡ್ಸ್ ಈಗ ನೋಡ್ರಿಪ್ಪ, ದೇವರಿಗೆ ಇದನ್ನು ತೊಗೊಂಡು ಹೊಂಟೇವಿ ನೈವೇದ್ಯನ. ನಾನು ಮತ್ತೊಳ್ಳೆ ಈ ಹುಡುಗನ ಹೆಸರು ಶರಣು ಅಂತಂತೇಳಿ. ಸೊ ಬರ್ರಿ ಹೋಗೋಣಂತ. 6 ದಿನ ಆತ ಇಲ್ಲಿಗೆ ಬಂದಾಗಿಂತ ನನ್ನ ಮಕ್ಕಳನ್ನ ಕನ್ನಡಾಗ ನೋಡ್ಕೊಂಡಿಲ್ಲ. ಬಿಟ್ಟರೆ ಈ ಫೋನ್ ಕ್ಯಾಮ್ರಾದಾಗ ಅಷ್ಟೊಂದು ಸರಿಯಾಗಿ ಕಾಣಿಸೋದಿಲ್ಲ. ಎಲ್ಲಿ ಗುಳಿ ಪಳ್ಳಿ ಇದ್ದಾವೇನೋ ಆದಾತು, ಮಕ್ಕದಾಗ ಕಳಿಪಳ್ಳಿ ಗುಳಿ ಪಳ್ಳಿ ಏನು ನೋಡ್ಕೊಂಡೇ ಇಲ್ಲ. ಸೊ ಇವತ್ತು ನೋಡ್ಕೊಳಕತ್ತಿದ್ದೆ. ಈ ಹುಡುಗ ಬಕಟ್ಟಿಬಿಟ್ಟ. ಗೇಟ್ತಿಗೆ ನೋಡಿಲ್ಲ ಪೂರತಿಗೆ ಪೂರತಿಗೆ ಗೇಟ್ ಆಗ ನೋಡಿ. ಇಲ್ಲೊಂದು ಯಾವುದೋ ಒಂದು ದೇವಸ್ಥಾನ ಐತಿ, ದೊಡ್ಡ ಕರೆಮಾದೇವಿ ಅಂತ. ಆ ಗುಡಿಗೆ ಬಂದೈತೆ ನೋಡ್ರಿ ಬಾಯ್ ನೈವೇದ್ಯ ಮಾಡಕ್ಕೆ. ಬಾಬಾ ಏನು ಬರೋಬರತ್ ಲೆಕ್ಕ ದೇವಿ ದರ್ಶನ ಆತಲ್ಲ ಇಲ್ಲಿ. ಸ್ಲೀಪರ್ ಲೆಕ್ಕ ಕಡಿತಮ್ಮ, ಹೋಗಮ್ಮಂತ ಒಳಗೆ. ಒಳಗೈತದ ಪೂರ್ತಿ. ಇಲ್ಲಿ ಬಂದವೀಗ ಮುಗದ ಶ್ರೀ ದುರ್ಗಾದೇವಿ ದೇವಸ್ಥಾನಕ್ಕೆ. ಕೆರೆ ನೋಡ್ರಿ, ಇದು ಎಷ್ಟು ಮಸ್ತ್ ಐತಿ. ಇದು ಮುಗುದ ಊರು ಅಂತಂದೇಳಿ ಧಾರವಾಡದಂತಕ್ಕೆ ಇರುವಂಥ ಒಂದು ಮುಗುದ ಅಂತ ಊರಿದೆ. ಮುಗುದ ಊರೇನು ಅಲ್ಲಿ ಕಾಣತ್ಲ ಅದೆಲ್ಲ ಮುಗುದ, ಅದೇನು ಕಾಣತ್ಲ ಅದೆಲ್ಲ ಮುಗುದ ಅನ್ನೋ ಒಂದು ಗ್ರಾಮ ಇದೆ. ಆ ಗ್ರಾಮಕ್ಕೆ ಹಚ್ಚೆ ಒಂದು ನದಿ, ಸುತ್ತಲ ಎಲ್ಲ ಬೆಟ್ಟ ಗುಡ್ಡಗಳದಾವ. ಅಂದರೆ ಬೆಟ್ಟ ದೊಡ್ಡ ದೊಡ್ಡವಲ್ಲ, ಸಣ್ಣ ಪುಟ್ಟ ಗುಡ್ಡಗಳದಾವ. ಅದಕ್ಕೆ ಇದೇನು ಕಣಿವೆ ಅಂತಂತೇನಂತಾರಲ್ಲ, ತೆಗ್ಗು ಪ್ರದೇಶದಾಗ ಇಲ್ಲಿ ನೀರು ನಿಂತೈತಿ. ಇದು ಅದ ಒಂದು ಕೆರೆ ಆಗೈತಿ. ಇಲ್ಲಿ ನೋಡ್ರಿ, ಕೆರೆ ದಂಡಿ ಮೇಲೆ ದುರ್ಗಾದೇವಿ ದೇವಸ್ಥಾನ.
ನಮ್ಮ ಹಳ್ಳಿಗಳ ಕಡೆ ಇವೆಲ್ಲ ಏನು ಕಲ್ಚರ್ಸ್ ಅದಾವಲ್ಲ, ಈ ಕೆರೆ ದಂಡಿಗೆ ಇರುವಂಥ ದೇವಸ್ಥಾನ ಅದೆಲ್ಲ ಚೆಂದ ಅಂತ ಈಗ ಯಾಕಂದರೆ ನೈವೇದ್ಯ ತೊಗೊಂಡು ಹೋಗೋಣಂತಿನ ನಮ್ಮ ಕ್ಯಾಂಪಿನ ಕಡೆ ಬಸ್ ಹೋಗೋಣ ನೋಡಿ. ಇವತ್ತು ಲಾಸ್ಟ್ ಡೇ. ಪ್ರತಿದಿನೂ ನಾನೇನು ಗುಡಿಗೇನು ಬಂದಿಲ್ಲ, ಇವರೇ ಹೋಗಿದ್ರೆ. ಇವತ್ತು ಫಸ್ಟ್ ಡೇ, ಇವತ್ತು ಲಾಸ್ಟ್ ಡೇ ಅಲ್ಲ, ನನ್ನ ಹೋಗ್ಪಾ ಕರ್ಕೊಂಡ ಅಂತಂದೆ. ಯಾಕಂದರೆ 6-7 ದಿನಗಟ್ಟಲೆ ಅಲ್ಲೇ ಒಳಗಿದ್ದಿದ್ದು ಜಾಸ್ತಿ ಆಗಿತ್ತು. ಸೊ ಇವತ್ತು ಲಾಸ್ಟ್ ಡೇ ಅಂತ ಬಂದೀನಿ. ಗುಡಿ ನೋಡಿ ಖುಷಿ ಆಯ್ತು, ಕಿರಿ ನೋಡಿ ಇನ್ನೂ ಖುಷಿ ಆಯ್ತು. ಬಿಕಾಸ್ ಐ ಆಮ್ ಅ ನೇಚರ್ ಲವರ್. ತಡಿಪತ್ತಮ್ಮ ಒಂದು ಹಾಂ, ನಿಮಗೆ ಮುಂದೆ ಹೋಗಿ ಸಿಗ್ತಾನಂತೆ. ಸೆಟ್ ಆನ್ ಆಗಿರಿ. ನಾನೆಂಗ ಮಾಡಲಿ ಮನಗನ್ನೆ ಬಣ್ಣನೆಯ ಪ್ರೀತಿಯ ಮುಸುಕಲಿ ಮನವಾಕತ್ತ ನನ್ನಾಕಿಯ. ಅಷ್ಟು ಹುಡುಗರು ಏನೋ ಫಂಕ್ಷನ್ ಇತ್ತಂತ ಲಾಸ್ಟ್ನೇ ದಿನ ಫಂಕ್ಷನ್ ಮುಗಿಸ್ಕೊಂಡು ಊಟಕ್ಕೆ ಬಂದಾರು. ನಾವು ಊರಿಗೆ ಹೋಗಿ ಒಂದ ಉಳಿತೇನೆ. ಈತನ ಹೆಸರು ವಿಶ್ವಾನ, ನನ್ನ ಹೆಸರು ವಿಶ್ವಾನ. ವಿಶ್ವ ಅಂತ ಹೇಳಿ ನನ್ನ ಹೆಸರು ನನಗೆ ಬೇಸರ ಹೋಗಿತ್ತು ನೋಡ್ರಿ. ಬೇಸರ ಖುಷಿ ವಿಚಾರ, ಯಾಕಂದ್ರೆ ನನ್ನ ಹೆಸರು ನಾನು ವಿಶ್ವ ಅನ್ಬೇಕಲ್ಲ. ಸೊ ಅಷ್ಟು ಹುಡುಗರು ಬಂದಾರು, ಊಟ ಮಾಡಕತ್ತಾರ. ನಾವೇನಿದ ಅಕ್ಕ ಹೋಗೋಣ, ಇಲ್ಲ ಅಕ್ಕ ಹೋಗೋಣ. ಅಕ್ಕ ಒಂದು ಬೆಳಗ್ಗೆ ನಾಷ್ಟದ್ದೇನು ಮಾಡಿದ್ದೆ. ಮತ್ತು ಹೊಳ್ಳಿ ಪಲ್ಯ ಪೂರ್ತಿ ಅಕ್ಕನ ಮಾಡಾಳ. ಗೋಧಿ ಏನೈತಲ್ಲ ಪೂರ್ತಿ ಕಂಪ್ಲೀಟಾಗಿ ಕುದಿಸೋದು ಹಿಡ್ಕೊಂಡು ಪೂರ್ತಿ ಕಂಪ್ಲೀಟ್ ಸ್ನಾನ ಮಾಡೀನಿ. ಪಲಾವ್ ಏನೈತಲ್ಲ ಅಕ್ಕಿ ಲೆಕ್ಕ ಹಾಕಿದ್ರಿಂದ ಹಿಡ್ಕೊಂಡು ಎಲ್ಲ ಒಂದು ಸಾಮಾನು ಸಾಸು ಜರಿಗೆಲ್ಲ ನಾನು ಹಾಕೀನಿ. ಉಪ್ಪಷ್ಟು ಅಕ್ಕ ಹಾಕಿದ್ದೆ, ಆಮೇಲೆ ನಾನು ಚೆಕ್ ಮಾಡಿ ಉಪ್ಪು ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ದೆ. ಸೊ ಪಲಾವ್ ನಾನು ಅಕ್ಕ ಕೂಡ ಮಾಡಿದ್ವಿ. ಗೋಧಿ ಮಾತ್ರ ಪೂರ್ತಿ ನಾನು ಮಾಡೀನಿ. ಪಲ್ಯ ಒಂದು ಅಕ್ಕ ಮಾಡ್ಯಾಳು. ಸುಡು ಹುಡುಗರೆಲ್ಲ ಊಟಕ್ಕೆ ಬಂದಾರ ನೋಡ್ಬೋದು ನೀವು. ಇಲ್ಲೆಲ್ಲ ಸರ್ ಸಿಟ್ಟು ಊಟ ಮಾಡಕತ್ತಾರ. ಸಿಗ್ತೇನೆ ನಿಮಗೆ ಚಟೋಣ ಆಗಿರಿ. ಹುಡುಗರು ಇಲ್ಕೊಂದು ಊಟ ಮಾಡ್ತಾರೆ. ಇಲ್ಲಿ ಊಟ ಮಾಡೋಕ್ಕೂ ಭಾಳ ಚಂದ ಪ್ಲೇಸ್ ಐತಿ. ಗಿಡದ ನೆರಳಿನ ಕೆಳಗೆ ಕುಂತ್ಕೊಂಡು ಹಿಂಗೆಲ್ಲ ಕಟ್ಟಿ ಮಾಡ್ಸ್ಯಾರ. ಇಲ್ಲೊಂದು ಚೆನ್ನಾಗಿ ಊಟ ಮಾಡ್ತಾರೆ, ನೀವು ನೋಡ್ಬೋದು. ಅಲ್ಲ ಅಷ್ಟನ್ನು ತೋರಿಸ್ತಾನಂತ. ನನಗೆ ಗೋಧಿ ಹುಗ್ಗಿ ಹೆಂಗಾಗೈತೆ ಅಂತೇಳಿ ಟೇಸ್ಟ್ ಮಾಡಿ ಹೇಳ್ಬೇಕು. ಹಾಂ, ಜಾಮೂನ್ ಅರ್ಧ ಕೊಟ್ರ, ಮತ್ತು ಜಾಮೂನದ್ದು ಇದೈತಿ ಹೇಳ್ರಿ. ಗೋಧಿ ಹುಗ್ಗಿ ಹೆಂಗಾಗೈತೆ ಹೇಳ್ರಿ ಸಾಕು. ಹಾಂ, ಚಾನಲ್ ನೇಮ ವಿಶ್ವ ಫ್ರಮ್ ಧಾರವಾಡ ಲಾಕ್ಸ್ ಹೇಳ್ರಿ. ವಿಶ್ವ ಫ್ರಮ್ ಧಾರವಾಡ ಲಾಕ್ಸ್ ಮಾತುರ್ತಿ. ನೀವು ಮೊದ್ಲೇ ಹೇಳ್ರಿ ಗೋಧಿ ಹುಗ್ಗಿ ಹೆಂಗಾಗೈತೆ ಅಂತ ಹೇಳ್ರಿ. ಗೋಧಿ ಹುಗ್ಗಿ ಹೆಂಗಾಗೈತೆ ಅಂತ ಹೇಳ್ರಿ. ಗೋಧಿ ಹುಗ್ಗಿ ಹಾಂ, ರಾತ್ರಿ ಕೂದಿಸ್ಬೇಕೈತೆ ಅದನ್ನು. ನಾವು ರಾತ್ರಿ ಕೂದ್ಸೋಕ್ಕಾಗಲಿಲ್ಲ. ರಾತ್ರಿ 1 ತಾಸು ಕೂದಿಸಿದ್ದೀಪ್ಪ ಅಂದ್ರೆ ಬೆಳಗ್ಗೆ ಮಸ್ತಕ್ಕೆ ನಾನೇ ಮಾಡೀನಿ ಗೋಧಿ ಹುಗ್ಗಿ. ಗೋಧಿ ಹುಗ್ಗಿ ಹೆಂಗೈತಿ? ಗೋಧಿ ಹುಗ್ಗಿ ಹೆಂಗೈತಿ? ಮಸ್ತಾಗೈತಲ್ರಿ. ಗೋಧಿ ಹುಗ್ಗಿ ಹೆಂಗಾಗೈತೆ ಅಂತೇಳಿ ನಿಮ್ಗೆ ನನ್ನ ರಿವ್ಯೂ ಕೊಡ್ತಾನಂತ. ಅಷ್ಟು ಕೊಟ್ಟಾರ ನಂಗೆ ಆಲ್ರೆಡಿ. ಈಗ ಸ್ವಾಮಿ ಒಂದು ಸ್ವಲ್ಪ ಖಾರ ಆಗೈತಿ ಅಷ್ಟು. ಏನಂತಾರೆ ಇಲ್ಲ ಅಡ್ಡಿ ಇಲ್ಲ ಮಸ್ತ್ ಆಗೈತೆ ಅಂತ ಅನ್ನತ್ತಾರೆ. ಬಟ್ ನನಗೆ ಓನ್ಲಿ ಫಾರ್ಮಿ ಸ್ವಲ್ಪ ಬೆಲ್ಲ ಆಗೈತೆ, ಜಾಸ್ತಿ ಆಯ್ತೇನೋ ಅಂದ್ರೆ ನಮಗೆ ಲೆಕ್ಕ ತಪ್ಪಿ ಬಿಡ್ತಲ್ಲ. ಅಲ್ಲಿ ಬೆಲ್ಲ ಹಾಕೊಂಬಂದು ನಮ್ಗೆ ಅದು ಲೆಕ್ಕ ತಪ್ಪಿ ಬಿಡುತ್ತೆ. ಸೊ ಹಂಗಾಗಿ ಒಂದು ಸ್ವಲ್ಪ ಬೆಲ್ಲ ಜಾಸ್ತಿ ಆಗೈತೆ ಅಂತೇಳಿ ನಂಗೆ ಅನ್ಸಾಕತ್ತೈತಿ. ಅದರ್ವೈಸ್ 4 ಹಾಲಿನ ಪ್ಯಾಕೆಟ್ ಆಕೈತಿ. ಕಬಾಬ್ ಆಕಿತ್ತು, ಇನ್ನೂ ಮಸ್ತ್ ಆಕೈತಿ. ಏನೋ ಬೆಲ್ಲ ಒಂದು ಸ್ವಲ್ಪ ಜಾಸ್ತಿ ಆಗೈತೆ ಅಂತ ಅನ್ಸಾತಿ. ಬಟ್ ಗೋಧಿ ಕಾಳು ಇನ್ನೊಂದು ಸ್ವಲ್ಪ ಕುದಿಬೇಕಿತ್ತು. ನಾವು ರಾತ್ರಿ ಕುದಿ ಹಾಕಿದ್ರೆ ಇನ್ನೂ ಮಸ್ತ್ ಆಕೈತಿ. ಏನೋ ಫಸ್ಟ್ ಟೈಮ್ ಮಾಡಿ ನನ್ನ ಜೀವನದಾಗ ನಾನು ಗೋಧಿ ಹುಗ್ಗಿನ ವಿತ್ ಹೆಲ್ಪ್ ಆಫ್ ಸ್ಮಾಲ್ ಹೆಲ್ಪ್ ಆಫ್ ದಟ್ ಅಕ್ಕ, ಅಷ್ಟ ಅಕ್ಕ. ಸೊ ಇಷ್ಟ ಹಂಗಾಗೈತಪ್ಪ ಅಂದ್ರೆ ಹಿಂಗಾಗೈತೆ ನೋಡ್ರಿ. ನಮ್ದೆಲ್ಲ ಇದು ರೂಮ್, ಇದೆಲ್ಲ ಸ್ಟೋರ್ ರೂಮ್ ಇತ್ತು. ಇದೆಲ್ಲ ಅಡುಗೆ ರೂಮ್ ಹಿಂಗಿತ್ತು. ಏನು ಸಾಮಾನು ಬಿಟ್ಟಿಲ್ಲಲ್ಲ, ಏನೂ ಬಿಟ್ಟಿಲ್ಲ ಅಂತ ಕಾಣ್ತೈತಿ. ನಾನಂತೂ ಏನೂ ಬಿಟ್ಟಿಲ್ಲ ಸಾಮಾನು.
ಕಾಣಿಸವಲ್ರಿ ನೀವು ಅಲ್ಲಿ ಬರ್ಬೇಕಿತ್ತು ನಾನು ನೋಡಿ ನಾನು ಗೋಧಿ ಇಷ್ಟು ಪೂರ್ತಿ ಕಡೆಗೆ ಅವ್ರಿಗೆ ಇವ್ರು ತಿನ್ನಿಸೋದು ಇವ್ರಿಗೆ ಅವ್ರು ತಿನ್ನಿಸೋದು ಹಂಗೆ ಶಿಸ್ತು ಎಲ್ಲಾನು ಕಳಿಸಿ ಊಟ ಮಾಡಕತ್ತಾರೆ ಇವ್ರು ನಾನು ಹೋಗಾಕಂತ ಬ್ಯಾಗ್ ಹಿಡ್ಕೊಂಡು ರೆಡಿಯಾಗಿ ನಿಂತಾನೆ ತೃಪ್ತಿ ಈಗ ಹೊಳ್ಳಿ ಹೋಗೋದಪ್ಪ ಅಂದ್ರೆ ಎಷ್ಟು ಕೆಟ್ಟ ಅನ್ಸತ್ತದ ಅಂದ್ರೆ ಸ್ವಲ್ಪ ಕೆಟ್ಟ ಅನ್ಸತ್ತೆ ಇದುವೇ ಒಂದು ಆಟೋ ಸಿಕ್ಕತಿ ಆಟೋ ಒಳಗೆ ತೊಗೊಂಡೆಲ್ಲ ಸಾಮಾನು ಹಿಡ್ಕೊಂಡು ಹೊಂಟೇವಿ ಚೀಲ ಪಲ ಭಾಳ ಇದ್ದುವಲ್ರಿ ಹಾಗಾಗಿ ನಡೀರಿ 6 ದಿನ ಇಲ್ಲಿ ಇದ್ದಿದ್ದಕ್ಕೆ ಒಳ್ಳೆ ಸವಿ ನೆನಪುಗಳು ಸಿಕ್ಕವು ನೋಡು ಆಯ್ ಮಾಡು ನಡಿ ಇನ್ನು ಹೋಗುಮಂತ ಇಲ್ರಿ ಹಾಂ ಬಿಡ್ರಿ ಬಂದ್ರಿ ಒಂದು 10 ಮಿನಿಟ್ ಗಟ್ಟಿ ಕಮಲಾಪುರ ಈಗ ಬಂದಾಗೈತೆ ನೋಡ್ರಿಪ್ಪ ಧಾರವಾಡ ಸಿಪಿಟಿ ಕಡೆ ಇದ ಸಿಪಿಟಿ ಹೊಸ ಕಟ್ಟದಾರಲ್ಲ ಅಕ್ಕ ಹೊಂಟ್ಲ ಅಕ್ಕ ಹೋಗ ಸೊ ಅಕ್ಕ ಹೊಂಟ್ಲು ನಾವು ಹೋಗೋಣ ಇಲ್ಲ ನಮ್ಮ ರೂಮ್ ಕಡೆ ಬರ್ರಿ ಸರಿ ಹೋದ ವಾರ ಜಾತ್ರೆ ಇದೆ ಈ ವಾರ ಎಲ್ಲ ಖಾಲಿ ಈ ಸೋಮವಾರ ಸೊ ನಮ್ಮ ಹಾಸ್ಟೆಲಿಗಂತೂ ಬಂದಾತೆ ಬರ್ರಿ ರೂಮಿಗೆ ಹೋದ್ಮೇಲೆ ಸಿಗ್ತಾರಂತೆ ಸೊ ಅವತ್ತು ಹೋಗುವಾಗ ಮಕ ನೋಡ್ಕೊಂಡು ಹೋಗಿದ್ದೆ ಮತ್ತು ಹೊಳ್ಳಿ ಇವತ್ತೇನಲ್ಲಿ ಬೈಕ್ನ ಮಕ ನೋಡ್ಕೊಂಡಿದ್ದೆ ಅದನ್ನ ಬಿಟ್ಟರೆ ಈಗ ಬಂದು ಮಕ ನೋಡಕತ್ತಿದ್ದೆ ಸೊ 5-6 ದಿನದಾಗ ಅಂದ್ರೆ 1-2 ಸಲ ಮಕ ನೋಡ್ಕೊಂಡೀನಿ ಅಂದ್ರೆ ಅಲ್ಲಿ ಬೈಕ್ನಾಗಿನ ಸ್ವಚ್ಛ ಕಾಣಿಸ್ಲಿಕ್ಕರೆ ಮಕ ಗುಳ್ಳಿ ಪಳ್ಳಿ ಮತ್ತು ಅದಾವು ಮಕ ಸ್ವಚ್ಛಾಗಿತ್ತು ಹೋದ್ವಾರ ಮತ್ತು ಈ ವಾರ ನೋಡ್ಲೆ ಅಂದ್ರೆ ಅಲ್ಲಿ ಊಟ ಎಲ್ಲ ಸಕ್ಕರೆ ಐಟಮ್ ಇರ್ತೈತಿ ಮತ್ತು ಒಳ್ಳೆ ನಾನು ಶುಗರ್ ಒಟ್ಟು ತಿನ್ನಂಗಿಲ್ಲ ಅದ್ರಾಗ ನಾವಲ್ಲಿ ಬಾಯ್ ತಪ್ಪ ಅಂದ್ರೆ ಗೊತ್ತಿರ್ದಿದ್ದೂ ಚಹಾ ಪಾಸಿ ಕುಡ್ದ್ಬಿಡ್ತೇವಿ ಉಪ್ಪಿಲ್ಲ ಸ್ವೀಟ್ ಗಟ್ಲ ಕಂಡಾಪಟ್ಟೆ ಸ್ವೀಟ್ ತಿಂದಾನಿ ಸೊ ಗುಳಿ ಪಳ್ಳಿಲ್ಲ ಭಾಳ ಇದ್ದಾವು ಮತ್ತು ಒಳ್ಳೆ ನಮ್ಮ ಡೈಲಿ ರೂಟಿಂಗ್ ಬರೋಣಂತೆ ಸೊ ಅದು ಹಂಗೆ ಇತ್ತು ಹೋದ್ವಾರ ಮಮ್ಮಿರು ಇಷ್ಟುಕೊಂಡೆ ಕೊಟ್ಟೋಗಿದ್ಲು ರೊಟ್ಟಿನ ಜಾತ್ರೆ ಬಂದಿದ್ಲಲ್ಲ ಮಮ್ಮಿ ಹೋದ್ವಾರ ಇವತ್ತಿಗೆ 1 ವಾರ ಆತದಾಗಲೂ ಜಾತ್ರೆ ಮುಗಿದೆ ಸೊ ಏನು ಮಾಡೋಣಪ್ಪ ಅಂದ್ರೆ ಈಗ ಏನಿಲ್ಲ ಪಟ ಒಂದು ಹೊಟ್ಟೆ ತುಂಬ ನೀರು ಕುಡಿದು ಸುಮ್ಮ ಮಕ್ಕೊಂಬಿಡೋಣಂತೆ ಬ್ಯಾಸನ ಸಿಕ್ಕಾಬಟ್ಟೆ ಬೇಸರ ಆಗೈತಿ ಒಂದು ಹೊಸ ಅನುಭವ ರೀ ಅಂತ ಒಳ್ಳೆ ಅನುಭವ ಅಂತೀರಿ ನಾನು ಡಿಗ್ರಿ ಇದ್ದಾಗ ಪಿ ಯು ಸಿ ಇದ್ದಾಗ ಅದಕ್ಕೆ ಇನ್ನು ಅನ್ಕೋತಿದ್ದೆ ನಾನು ಕ್ಯಾಂಪಿಗೆ ಹೋಗ್ಬೇಕು ಒಂದೊಂದು ಹಳ್ಳಿಗೆ ಇರ್ತದೆ ಇಲ್ಲಿ ಅವ್ರು ಹಳ್ಳಿಯಾಗಿ ಇದ್ದಿದ್ದಿಲ್ಲ ಸ್ಕೂಲ್ನಾಗೆಲ್ಲ ಇರ್ತಿದ್ರು ಡ್ಯಾನ್ಸಿಂಗ್ಸ್ ಎಲ್ಲ ಇರ್ತಿದ್ವು ನಾನು ಅದನ್ನು ನೋಡಿದ್ದೆ ಬಟ್ ಜಸ್ಟ್ ಕೇಳಿದ್ದೆ ನಾನು ಅದನ್ನು ಒಮ್ಮೆ ನೋಡಿಲ್ಲ NSS ಕ್ಯಾಂಪಿಗೆ ನಾನು ಹೋಗ್ಬೇಕು ಮುಂದೆ ನಂದು ಕಾಲೇಜ್ ಡೇಸ್ ಒಳಗೆ ಅಂತ ಅಂದ್ಕೊಂಡಿದ್ದೆ ಬಟ್ ನಾನು 5 ವರ್ಷ ಆದರೂ ನಂದು ಆಸೆ ಈಡೇರಲಿಲ್ಲ ಆದ್ರೆ ಈಗ ಒಂದು ಕ್ಯಾಂಪಿಗೆ ಒಂದು ಅಡುಗೆ ಮಾಡೋಕೆ ಹೋಗಿ ಅದ್ರ ಅನುಭವ ಹೆಂಗಿರ್ತೈತೆ ಅಂತೇಳಿ ತಿಳ್ಕೊಂಡು ಬಂದಿದ್ದೆ ಭಾಳ ಅಂದ್ರೆ ಭಾಳ ಖುಷಿ ಅನ್ನಿಸ್ತೆ ಇಷ್ಟ ಸೊ ಮತ್ತೇನಂದ್ರೆ ಪ್ರತಿಯೊಂದು ಅನುಭವನೂ ನಿಮ್ಮ ಜೊತೆ ಶೇರ್ ಮಾಡೋಕೆ ಅದನ್ನು ತೋರ್ಸೋಕೆ ಆಗಂಗಿಲ್ಲ ಯೂಟ್ಯೂಬ್ ಮುಖಾಂತರ ಅಲ್ಲ ಈ ವ್ಲಾಗ್ ಮುಖಾಂತರ ಬಟ್ ಏನೈತಿಲ್ಲ ಅದು ಅನುಭವ ಅನ್ನೋದೇನೈತಿಲ್ಲ ಇಟ್ಸ್ ನೆಕ್ಸ್ಟ್ ಲೆವೆಲ್ ಇಟ್ಸ್ ಆಸಮ್ ಬ್ಯೂಟಿಫುಲ್ ಫ್ಯಾಂಟಾಸ್ಟಿಕ್ ಅಂತ ಹೇಳ್ತಾ ನಿಮಗೆ ಸಿಗ್ತಾನಂತ ಮುಂದೆ ತಟೋಣ ಆಗಿರಿ